ತಾಲೂಕಿನಲ್ಲಿ ಶಾಸಕರು ಯಾವ ರೀತಿಯಿಂದ ಸರ್ಕಾರದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು, ಕಾನೂನುಗಳನ್ನು ಉಲ್ಲಂಘನೆ ನಡೀತಾ ಇದೆ ಅನ್ನೋದನ್ನು ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಶಾಸಕರು ತಮ್ಮ ಸ್ಥಾನವನ್ನು, ತಮ್ಮ ಸ್ಥಾನದ ಘನತೆಯನ್ನು, ತಮ್ಮ ಸ್ಥಾನದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಸುಪುತ್ರರು ಅವರು ಸೇರಿಕೊಂಡು ಇದನ್ನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಸರ್ಕಾರಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು, ಸರ್ಕಾರಿ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಯೋಜನೆಗಳನ್ನು, ಸಭೆ ಸಮಾರಂಭಗಳನ್ನು ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರ ಸುಪುತ್ರರಾದಂಥ KKRTC ಅಧ್ಯಕ್ಷ ಆಗಿನಿ ಅನ್ನುವಂಥ ತನ್ನದೇ ಆದಂಥ ಸ್ವಪ್ರತಿಷ್ಠೆಯಲ್ಲಿ ಮನ ಬಂದಂಗೆ ತಾಲೂಕಿನಲ್ಲಿ ನಡ್ಕೊಳ್ತಾ ಇರೋದು ನಿಜಕ್ಕೂ ಈ ದೇಶದ ಸಂವಿಧಾನ ಕಾನೂನಿಗೆ ಅವರು ಮಾಡ್ತಾ ಇರತಕ್ಕಂಥ ಅಪಚಾರ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಅಂದರೆ, ಉದಾಹರಣೆಯಾಗಿ ಈ ಗ್ಯಾರಂಟಿ ಸಮಿತಿ ವತಿಯಿಂದ, ಗ್ಯಾರಂಟಿಗಳ ಸಮಿತಿ ಏನಿದೆಯಲ್ಲ, ಆ ಗ್ಯಾರಂಟಿ ಸಮಿತಿ ವತಿಯಿಂದ ಒಂದು ಪರಿಶೀಲನಾ ಸಭೆಯನ್ನು ನಡೀತದೆ. ಆ ಪರಿಶೀಲನಾ ಸಭೆಯಲ್ಲಿ KKRTC ಅಧ್ಯಕ್ಷನ ಕೆಲಸ ಏನು ಅವ್ರ ಕೆಲಸ? ಹೌದು, KKRTC ಅಧ್ಯಕ್ಷರಿಗೆ ಪ್ರೋಟೋಕಾಲ್ದಲ್ಲಿ, ಈ ಗ್ಯಾರಂಟಿ ಸಮಿತಿಯ ಪ್ರೋಟೋಕಾಲ್ದಲ್ಲಿ ಏನಾದರೂ ಅವಕಾಶ ಇದೆಯಾ? ಯಾಕೆ ಇವ್ರು ಯಾಕೆ ಹೋಗಿ ಕೂತ್ಕೊಂಡು ಸಭೆ ಮಾಡೋದು? ಇವರಿಗೇನು ಸಂಬಂಧ? ಇದು ಒಂದು ಕಡೆಗೆ. ಇದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಮೆಂಬರ್ ಅವರು ಇರ್ತಾರೆ, ಅದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಲ್ಲಿ ಇರ್ಬೇಕಂತಿದೆ. ಇವ್ರು ಯಾಕಿರ್ತಾರೆ? ಅಲ್ಲಿ KS ಆಫೀಸರ್ ಒಬ್ರು ತಾಲೂಕು ಪಂಚಾಯತ್ EO ಇದ್ದಾರೆ, ಅವರು ಕೂಡ ಶಿಷ್ಟಾಚಾರ ಪಾಲನೆ ಮಾಡಲಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ದಂಗೆ ಅವ್ರು ಕೈಗೊಂಬೇಕು. ಒಬ್ಬ KS ಅಧಿಕಾರಿಯಾಗಿ ಹ್ಯಾಂಗೆ ಆಡಳಿತ ಮಾಡಬೇಕನ್ನೋ ಕನಿಷ್ಠ ಸೌಜನ್ಯತೆ ಅವ್ರ ಹತ್ರ ಇಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಮೊನ್ನೆ ಮೊದಲ B ಗ್ರಾಮದಲ್ಲಿ ಒಂದು ದೇವರಾಜ ಅರಸು ನಿಗಮ ಮತ್ತು ವೀರಶೈವ ಅಭಿವೃದ್ಧಿ ನಿಗಮ ವತಿಯಿಂದ ಸರ್ಕಾರದ ವಿವಿಧ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ಇದು. ಆ ಸರ್ಕಾರಿ ಕಾರ್ಯಕ್ರಮ ಬ್ಯಾನರ್ದಲ್ಲಿ KKRTC ಅಧ್ಯಕ್ಷನ ಫೋಟೋ ಇರ್ತದೆ. ಶಾಸಕರು ಇರಲ್ಲ ಅಲ್ಲಿ. ಶಾಸಕರು ಅಧಿವೇಶನ ಇದೆ, ಬೆಂಗಳೂರಲ್ಲಿ ಇರ್ತಾರ ಅಂತ ಗೊತ್ತಿದ್ರು ಶಾಸಕನ ಸುಪುತ್ರನೇ ಈ ಏನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿ ಅವರೇ ಹಕ್ಕುಪತ್ರವನ್ನು ವಿತರಣೆ ಮಾಡಿಸಿ ಸರ್ಕಾರಿ ಕಾರ್ಯಕ್ರಮ. ಇವರಿಗೇನು ಸಂಬಂಧ? ಇದು KKRTC ಅಧ್ಯಕ್ಷರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಅಧಿಕಾರ ಯಾರು ಕೊಟ್ಟಿದ್ದು? ಇವ್ರ ಪ್ರೋಟೋಕಾಲ್ ಏನು? ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದನ್ನ ಇವೆಲ್ಲ ಸಾಕ್ಷಿ. ಇದರ ಜೊತೆಗೆ ಸರ್ಕಾರಿ ಯೋಜನೆಗಳು ಇನ್ನೊಂದು ಕಡೆಗೆ ಶಿವಪುರ ಗ್ರಾಮದಲ್ಲಿ ಇವರಿಗೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಇದು ಸರ್ಕಾರಿ ಶಾಲೆ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಮತ್ತು ಎಲ್ಲ ಶಿಕ್ಷಕರು ಸೇರ್ಕೊಂಡು ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆ 8 ಗಂಟೆ ತನಕ ಕುಂದಿರ್ಸ್ತಾರೆ. ಇವರೆಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ 8ಕ್ಕೆ ಶಾಲೆ ಓಪನಿಂಗ್ ಮಾಡದ. ಅಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಇಲಾಖೆ, PWD ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಇದಕ್ಕೂ ಶಾಸಕರಿಲ್ಲ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಧಿಕಾರ ಇದನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ತಾಲೂಕಾ ಪಂಚಾಯತಿ ಕಚೇರಿ ಎದುರುಗಡೆ ಸಾರ್ವಜನಿಕ ಶೌಚಾಲಯನ ಮಾಡಿದ್ದಾರೆ. ಅದು ಮಾಡಿದ್ದೇ ತಪ್ಪು. ಮಾಡೋದ್ರೊಳಗೆ ಇವ್ರು ಯಾರು? ಪುರಸಭೆ ಅಧ್ಯಕ್ಷರು ಮಾಡಬೇಕು, MLA ಅವರು ಮಾಡಬೇಕು, ಸಂಬಂಧಪಟ್ಟವ್ರು ಮಾಡಬೇಕು.